ಬಟ್ ನಮ್ಮ ದೀಪುನ ಬೇರೆ ಯಾರಿಗೂ ಹೋಲ್ಸೋಕೆ ನನಗೆ ಇಷ್ಟ ಆಗಲ್ಲ ಬಾವ. ಆದರೆ ಯಾರೇ ಬಂದರೂ ಯಾರೇ ಹೋದರೂ ಕೊನೆವರೆಗೂ ನಾವಿಬ್ಬರು ಭಾವ ಭಾಮೈದನಾಗೇ ಇರೋಣ ಬಾವ. ಆಯಿತು, ಬೆಂಗಳೂರಿಗೆ ಬಂದಾಗ ಮರೀದೆ ಫೋನ್ ಮಾಡಿ, ಸಿಗೋಣ. ಸರಿ. ಅಂದರೆ ದೀಪ ಅವರು ನರಸಿಂಹ ಅವ್ರಿಗೂ ತಾನೇ ದೀಪ ಅನ್ನೋ ಸತ್ಯನ ಹೇಳಿಲ್ಲ ಅಂತಾಯಿತು. ಪರವಾಗಿಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಾಯಿತು. ಚಿರಾಗ್, ಏನು ನರಸಿಂಹ ಅವ್ರು ಕಾಲ್ ಮಾಡಿದ್ರು? ನಾನು ಅವರು ಬಾಬಾ ಬಾಮೈದ ಏನೋ ಕಷ್ಟ ಸುಖ ಮಾತಾಡ್ಕೊಳಕ್ಕೆ ಕಾಲ್ ಮಾಡಿರ್ತೀವಿ, ಅದರಲ್ಲೇನು ತಪ್ಪು? ಹಾಗಲ್ಲ, ಯಾವತ್ತು ಫೋನ್ ಮಾಡದೇ ಇರೋರು ಫೋನ್ ಮಾಡಿದ್ರಲ್ವ, ಅದಕ್ಕೆ ಕೇಳಿದೆ ಅಷ್ಟೆ. ಅದು ನರಸಿಂಹ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೌದಾ? ಅದಕ್ಕೆ ಯಾಕೆ ನೀವು ಇಷ್ಟೊಂದು ಸಂತೋಷ ಪಡ್ತಾ ಇದ್ದೀರಾ? ನರಸಿಂಹ ಇಲ್ಲಿಗೆ ಬಂದರೆ ನಿಮ್ಗೆ ಯಾಕೆ ಇಷ್ಟೊಂದು ಸಂತೋಷ ಆಗುತ್ತೆ? ಅವರು ದೀಪಂಗ್ ಮಾತ್ರ ಅಲ್ಲ, ನನಗೂ ಅಣ್ಣನೇ. ಏನಂದ್ರಿ? ಐ ಮೀನ್ ಅಣ್ಣನ ಥರ. ಓ ಥರ. ನಾನೆಲ್ಲೋ ನಿಮಗೂ ಅಣ್ಣ ಆಗ್ಬೇಕೇನೋ ಅಂತ ಅನ್ಕೊಂಡೆ. ದೀಪ ಅವ್ರಿಗೆ ಅಣ್ಣ ಆಗಿರೋರು ನನ್ಗೇನಾಗ್ತಾರೆ? ಆಯ್ತಾಯ್ತು, ನೀವು ಬರ್ತೀರಾ? ಎಲ್ಲಿಗೆ? ಅದೇ ನಿಮ್ಮ ಅಣ್ಣನ ನರಸಿಂಹನ್ ಮೀಟ್ ಮಾಡೋಕ್ಕೆ. ಡೆಫಿನೆಟ್ಲಿ ಚಿರಾಗ್, ಡೆಫಿನೆಟ್ಲಿ ಬರ್ತೀನಿ. ಸ್ವಂತ ಅಣ್ಣನ ಮೀಟ್ ಮಾಡ್ತೀರಾ, ಅಷ್ಟೇ ಖುಷಿ ಆಗ್ತಿದೆ ಅಲ್ವಾ ನಿಮಗೆ? ಹಾಗೇನಿಲ್ಲ, ನಿಮ್ಮ ಜೊತೆ ಬರ್ತೀನಿ ಅನ್ನಲ್ವಾ, ಅದಕ್ಕೆ ಖುಷಿ ಆಗ್ತದೆ ಅಷ್ಟೇ. ಬೊಲೆ ಇದ್ದೀರ ಬಿಡಿ. ಏನಂದ್ರೆ? ಏನಿಲ್ಲ, ನಾಳೆ ಮೀಟ್ ಆಗೋಣ. ಓಕೆ ಚಿರಾಗ್. ನಿಮ್ಮ ಅಣ್ಣನ ಮೀಟ್ ಮಾಡ್ಬೇಕಂತಿರೋ ನಿಮ್ಮ ಆಸೆನ ನಾನು ಯಾಕೆ ನಿರಾಸೆ ಮಾಡಲಿ? ನಿಮ್ಮನ್ನು ಯಾವಾಗಲೂ ಖುಷಿಯಾಗಿಡೋದೇ ನನ್ನ ಉದ್ದೇಶ ದೀಪ ಅವರೇ. ಅದಕ್ಕೆ ಮತ್ತೆ ಅಪ್ಪನ ಮಧ್ಯೆ ಯಾವ ವಿಷಯಕ್ಕೆ ಜಗಳ ಆಯ್ತು ಅಂತ ಏನಾದ್ರು ಗೊತ್ತಾಯ್ತಾ? ಇಲ್ಲ ಚಿರು, ನಮ್ಮ ತಂದೆ ಫ್ರೆಂಡ್ ಸರ್ಕಲ್ ಮತ್ತು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋರ್ನೆಲ್ಲ ವಿಚಾರಿಸ್ದೆ, ಯಾವ ವಿಷಯನೂ ಸಿಗಲಿಲ್ಲ. ನೀನು ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ. ಆಗ ಅಟ್ಲೀಸ್ಟ್ ಯಾರ್ದು ತಪ್ಪು ಅಂತ ಗೊತ್ತಾಗುತ್ತೆ. ಆಯಿತು, ಬೇರೆ ಯಾವ ರೂಟಲ್ಲಿ ಹೋದರೆ ಸತ್ಯ ಗೊತ್ತಾಗ್ಬೋದು ಅಂತ ಹೇಳಿ ಯೋಚನೆ ಮಾಡ್ತೀನಿ. ಡೋಂಟ್ ವರಿ. ದಿಶಾ ಬಗ್ಗೆ ಏನಾದ್ರು ಕ್ಲೂ ಸಿಗ್ತಾ? ಈ ದಿಶಾ ದೀಪ ಬಗ್ಗೆ ಸತ್ಯ ಹುಡ್ಕೋ ಕೆಲಸನ ನಾನು ಮಾಡಲ್ಲ, ನೀನು ಮಾಡಬೇಡ. ಏನು ಹಿಂಗೆ ಹೇಳ್ತಿದೀಯಾ? ದೀಪ ಅವ್ರು ಮತ್ತೆ ನಿನ್ನ ಲೈಫಲ್ಲಿ ವಾಪಸ್ ಬರೋದು ಬೇಡವಾ? ಖಂಡಿತ ಬಂದೇ ಬರ್ತಾರೆ. ಹೀಗೆ ಟೈಮ್ ಬಂದಾಗ ಹೇಳ್ತೀನಿ. ಆದರೆ ಈಗ ನಾನು ಹೇಳಿದ ಕೆಲಸ ಮಾಡು. ದೀಪ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ವಿಷಯನ ನನಗೆ ಬಿಟ್ಬಿಡು. ಅಲ್ವೋ, ದೀಪ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಷ್ಟೊಂದು ಸೀರಿಯಸ್ ಆಗಿದ್ದವನು ಈಗ ಯಾಕೆ ಇಷ್ಟೊಂದು ಕೂಲ್ ಆಗಿದೆಯಾ? ಅಪ್ಪ ತಂದೆ ನಗ್ತಿದೀಯಲ್ಲೋ, ಏನು ವಿಷಯ? ದೀಪ ಅವ್ರು ನನಗೆ ಸಿಗ್ತಾರಂತ ನಾನು ಹಣೆಯಲ್ಲಿ ಬರ್ದಿದೆ ಕಣ. ನೀನು ಸದ್ಯಕ್ಕೆ ಅತ್ತಿಗೆ ಬಗ್ಗೆ, ಅವ್ರ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊ. ನಿಮ್ಮ ಅದಕ್ಕೆ ತಂದೆ ತಾಯಿ ಮತ್ತು ಅವ್ರ ಮನೆಯವ್ರ ಬಗ್ಗೆ ನಿಂಗೆ ಏನಾದರೂ ಗೊತ್ತಿದೆಯಾ? ಇಲ್ಲ, ಅದಕ್ಕೆ ಮದುವೆ ಆದಾಗ ನಾನು ಹಾಸ್ಟೆಲಲ್ಲಿದ್ದೆ. ಅಪ್ಪನ ಮೇಲಿನ ಕೋಪಕ್ಕೆ ಅಣ್ಣ ಅದಕ್ಕೆ ಮದುವೆಗೂ ಹೋಗಲಿಲ್ಲ. ನಾನು ಮದುವೆ ಆದಮೇಲೆ ಅದಕ್ಕೇ ನನ್ನ ಬಂದು ಹಾಸ್ಟೆಲಿಂದ ಕರ್ಕೊಂಡು ಬಂದಿದ್ದು. ಅದಾದಮೇಲೆ ನನ್ನ ತಾಯಿ ಥರನೇ ನೋಡಿಕೊಂಡ್ರು. ಅಷ್ಟೇ ನಂಗೆ ಗೊತ್ತಿರೋದು. ಅಂದರೆ ಇದುವರೆಗೂ ಅವ್ರ ಫ್ಯಾಮಿಲಿ ಬಗ್ಗೆ ನಿನ್ನ ಹತ್ರ ಹೇಳ್ಕೊಂಡೇ ಇಲ್ವಾ? ಇಲ್ಲ. ಸರಿ, ಪ್ರಭಾಕರ್ ಅವ್ರ ಬಗ್ಗೆ ನಿನ್ಗೇನು ಗೊತ್ತು? ಅದಕ್ಕೆ ಅಣ್ಣ ಒಳ್ಳೆ ಮನುಷ್ಯ, ಅಷ್ಟು ಬಿಟ್ಟರೆ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಇದೆಲ್ಲ ಮಾಡ್ತಿರೋ ವಿಷಯ ಅವ್ರಿಗೇನಾದರೂ ಗೊತ್ತಾದರೆ ಅದಕ್ಕೆ ಹೇಳ್ಬಿಡ್ಬೋದು. ಅದು ನಿಜಾನೇ. ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡ ಚಿರು. ನನಗನ್ಸಿರೋ ಪ್ರಕಾರ ಈ ಜಗಳದ ಬಗ್ಗೆ ತಿಳ್ಕೊಳ್ಳೋಕೆ ಇರೋ ಒಂದೇ ಒಂದು ದಾರಿ ಅಂದರೆ ಅದು ನಿಮ್ಮಪ್ಪ ಮಾತ್ರ ಅನಿಸುತ್ತೆ. ಹೇಳಿಯಪ್ಪ, ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೆದಿತ್ತಾ? ಅಪ್ಪನ ಹತ್ರ ವಿಷಯನಾಗಲೇ ಕೇಳಿದೆ. ಆದರೆ ಸದ್ಯದ ಪರಿಸ್ಥಿತಿಲಿ ಅವ್ರೇನು ಮಾತಾಡೋಕ್ಕಾಗದೇ ಇರೋದ್ರಿಂದ ಅವ್ರ ಹತ್ರ ಜಾಸ್ತಿ ಏನೂ ಕೇಳೋಕ್ಕಾಗಲ್ಲ. ಸರಿ ಬಿಡು, ನಾನೇ ನಿಮ್ಮ ಅದಕ್ಕೆ ಊರಿಗೆ ಹೋಗಿ ಅಲ್ಲೇನಾದರೂ ಇನ್ಫಾರ್ಮೇಷನ್ ಸಿಗ್ಬೋದಾ ಅಂತ ನೋಡ್ತೀನಿ. ಆದಷ್ಟು ಬೇಗ ಹೋಗು, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ವಿಷಯದಲ್ಲಿ ಯಾರು ತಪ್ಪಿದೆ ಅಂತ ಬೇಗ ಗೊತ್ತಾಗ್ಬೇಕು ನನಗೆ. ಒಂದು ವೇಳೆ ನಿಮ್ಮ ಅದಕ್ಕೆ ತಪ್ಪಾಗಿದ್ರೆ? ಮೊದಲು ಸತ್ಯ ಗೊತ್ತಾಗಲಿ, ಏನು ಮಾಡಬೇಕಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ದಿಶಾ, ಇಷ್ಟೊತ್ತಲ್ಲಿ ಹಾಲು ಯಾರಕ್ಕೆ ತೊಗೊಂಡೋಗ್ತಿದೀಯಾ? ಚಿರಾಗಿಗೋಸ್ಕರ.
ಓ, ನಿಮ್ಮಿಬ್ರು ಮಧ್ಯೆ ಮೊದಲಿನ ಥರ ಜಗಳ ಇಲ್ಲ ಅನಿಸುತ್ತೆ ಅಲ್ವಾ? ಹಾಲು ಕೊಟ್ಟು ಚಿರು ಮನಸ್ಸನ್ನ ಗೆಲ್ಲಬೇಕು ಅಂದ್ಕೊಂಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಚಿಕ್ಕತ್ತೆ. ಏ ದಿಶಾ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀವಿಬ್ರು ಅನ್ಯೂನ್ವಾಗಿರೋದು ಮನೇಲಿ ಎಲ್ರಿಗೂ ಗೊತ್ತು. ನನಗೂ ಅದೇ ಬೇಕು ತಾನೆ ಕಳ್ಳಿ. ಸೌಂದರ್ಯ, ಚಿರುಗೆ ದಿಶಾ ಸ್ಪೆಷಲ್ ಆಗಿ ಹಾಲು ತಗೊಂಡೋಗ್ತಾ ಇದ್ದಾಳೆ. ಅಂದರೆ ಇವರಿಬ್ರ ಮಧ್ಯೆ ರೊಮ್ಯಾಂಟಿಕ್ ಸೀನ್ ನಡೀತೆ ಅಂತ ತಾನೇ ಅರ್ಥ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರ ಚಿಕ್ಕತ್ತೆ. ನಿನ್ನ ಜೊತೆ ಚಿರು ನಡ್ಕೊಳ್ತಾ ಇರೋ ರೀತಿ ನೋಡ್ತಾ ಇದ್ರೆ ಚಿರುಗೇನೋ ಆಗಿದೆ ಅಂತ ಅನಿಸ್ತಾ ಇದೆ. ವಾಟ್ ಅಂದರೆ? ಅವನೀಗ ಮೊದಲ ಥರ ಇಲ್ಲ, ನಿನ್ನ ಜೊತೆ ಬದಲಾಗಿದ್ದಾನೆ. ಅಫ್ಕೋರ್ಸ್ ಚಿರಾಗ್ ಇವಾಗ ತುಂಬ ರೊಮ್ಯಾಂಟಿಕ್ ಆಗಿದ್ದಾರೆ. ಸೌಂದರ್ಯ, ನಾನೇನು ಹೇಳಿಲ್ಲಮ್ಮ. ದಿಶಾನು ಅದನ್ನೇ ಹೇಳಕ್ಕೆ ಹೊರಟಿದ್ದಾಳೆ. ನೀನು ಕಂಟಿನ್ಯೂ ಮಾಡಮ್ಮ. ಅಂದರೆ ಮೊದಲಿನ ಥರ ನಾವಿಬ್ರು ಜಗಳ ಆಡೋದಾಗ್ಲಿ ವಾದ ಮಾಡೋದಾಗ್ಲಿ ನಡೀತಿಲ್ಲ. ಮತ್ತೇನು ನಡೀತಿದೆ? ಜಸ್ಟ್ ರೊಮ್ಯಾನ್ಸ್. ದಿಶಾ, ಮದುವೆ ಆಗಿದ್ದು ಹೊಸದ್ರಲ್ಲಿ ಗಂಡಸರು ಹೀಗೆ ಇರ್ತಾರೆ. ಹೋಗ್ತಾ ಹೋಗ್ತಾ ದಾರಿ ತಪ್ತಾರೆ. ಅದಕ್ಕೆಲ್ಲ ನೀನು ಅವಕಾಶ ಮಾಡಿಕೊಡ್ಬೇಡ. ನೋಡು, ನೀನು ಅವ್ರ ಜೊತೆ ಎಷ್ಟೇ ರೊಮ್ಯಾಂಟಿಕ್ ಆಗಿದ್ರು ಗಂಡನ್ನ ನಿನ್ನ ಕಂಟ್ರೋಲಲ್ಲೇ ಇಟ್ಕೋಬೇಕು. ಇಲ್ಲ ಅಂದರೆ ನನ್ನ ಗಂಡನ ಥರ ಆಗ್ತಾರೆ. ಯು ಡೋಂಟ್ ವರಿ ಚಿಕ್ಕತ್ತೆ, ಚಿರಾಗ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಬೇರೆಯವ್ರ ಥರ ಅಲ್ಲ, ನೋಡೋಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೋ ಅಷ್ಟೇ ಲವಬಲ್ ಪರ್ಸನ್. ಅದಂತೂ ನಿಜಾನಮ್ಮ. ಚಿರು ನೋಡಿದ್ರೆ ಯಾರಿಗೆ ಪ್ರೀತಿ ಹುಟ್ಟಲ್ಲ ಹೇಳು? ಅಂಥದ್ರಲ್ಲಿ ನೀನು ಅವನು ಹೆಂಡತಿಯಾಗಿದೆ ಅಂದರೆ ನಿನ್ನ ಅದೃಷ್ಟ ತಾನೇ. ಟ್ರೂ. ಚಿರಾಗ್ ಅಂತ ಗಂಡ ಪಡೆಯೋದಕ್ಕೆ ನಾನು 100 ಜನ್ಮದ ಪುಣ್ಯ ಮಾಡಿದ್ದೀನಿ. ಸೌಂದರ್ಯ, ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನಾನು ಚಿರಾಗ್ ಒಂದಾಗಿದ್ದೀವಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನಾವಿಬ್ಬರು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವೇ. ದಿಶಾ, ಇದೇ ಖುಷಿನಲ್ಲಿ ಒಂದು ತೊಟ್ಲನ್ನು ತೂಗಿಸ್ಬಿಡಮ್ಮ. ಮನೆಗೆ ಲಕ್ಷ್ಮಿನೋ ಶಿವನೋ ಕೊಟ್ಬಿಡು. ಅದು ನೋಡಿಕೊಂಡು ನಾವೆಲ್ಲರೂ ಖುಷಿಯಾಗಿರ್ತೀವಿ. ಆದರೆ ಒಂದು ಕಂಡೀಷನ್ನು, ನಿನ್ನ ಮಗು ಬಾಯಲ್ಲಿ ನನ್ನನ್ನು ಅಜ್ಜಿ ಅಂತ ಕರೆಸ್ಬೇಡ. ಬೇಕಾದರೆ ಅಮ್ಮಮ್ಮ ಅಂತ ಹೇಳ್ಸು. ಓಕೆ ಚಿಕ್ಕತ್ತೆ? ಇದೇನು ಚಿಕ್ಕತ್ತೆ, ಅವರಿಬ್ರು ಒಬ್ರ ಜೊತೆ ಒಬ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಕ್ಕಳಾಗತ್ತೆ ಅಂತ ಹೇಳ್ತಿದ್ದೀರಲ್ಲ? ದಿಶಾಗೆ ಇದೆಲ್ಲ ಇಷ್ಟ ಇಲ್ಲ. ಅದು ಅಲ್ಲದೆ ಮದುವೆ ಆದಮೇಲೆ ಮಗು ಆಗಲೇಬೇಕು ಅನ್ನೋ ರೂಲ್ ಏನಾದರೂ ಇದೆಯಾ? ಅದೆಲ್ಲ ಅವ್ರವ್ರ ಪರ್ಸನಲ್ ಒಪಿನಿಯನ್ ಅಷ್ಟೇ. ಚಿರು ಈಗ ಅವ್ನ ಕರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾನೆ. ಅವ್ನಿಗೆ ತುಂಬ ಕೆಲಸ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆಲ್ಲ ಅವ್ನಿಗೆ ಟೈಮ್ ಇಲ್ಲ.